ಯೆರೆಮೀಯನ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 5ನೆಯ ವಾಕ್ಯ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನೋ. ಈ ವಾಕ್ಯದಲ್ಲಿ ಶಾಪ ಎಂಬುದು ಮನುಷ್ಯರ ಜೀವಿತದಲ್ಲಿ ಯಾವ ರೀತಿ ಬರುತ್ತದೆ ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಶಾಪಗಳು ಅನೇಕ ಕಾರಣಗಳಿಂದ ಬರುತ್ತವೆ. ಅದರಲ್ಲಿ ಒಂದನ್ನು ದೇವರು ಈ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ. ಅಂದರೆ ಯಾವಾಗ ನಮ್ಮ ಆಶ್ರಯವು ಮನುಷ್ಯರ ಕಡೆಗೆ ತಿರುಗುತ್ತದೋ, ಅಂದರೆ ದೇವರನ್ನು ಕೂಡ ತಿರಸ್ಕರಿಸಿ ಬಿಟ್ಟು ಮನುಷ್ಯರು ಮಾಡಿಬಿಡುತ್ತಾರೆ, ಇವರಿಂದ ಇದು ಆಗಿಬಿಡುತ್ತದೆ, ಇವರು ಈ ಸಹಾಯವನ್ನು ಮಾಡಿಬಿಡುತ್ತಾರೆಂಬುದಾಗಿ ಮನುಷ್ಯರನ್ನು ಯಾವಾಗ ನಂಬುವುದಕ್ಕೆ ಪ್ರಾರಂಭಿಸುತ್ತೇವೋ ಆಗ ಅದು ಶಾಪಕ್ಕೆ ಆಹ್ವಾನ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ದೇವಜನರಾಗಿರುವಂಥ ನಮ್ಮ ಜೀವಿತಗಳಲ್ಲಿ ನಮಗಿರುವಂಥ ಮುಖ್ಯವಾದಂಥ ಆಧಾರ, ನಮ್ಮ ನಂಬಿಕೆ ಎಂಬುದು ದೇವರೇ ಆಗಿದ್ದಾರೆ. ಆತನು ಯಾರ ಮೂಲಕ ಬೇಕಾದರೂ ನಮಗೆ ಸಹಾಯ ಮಾಡಬಹುದು. ನಮ್ಮಲ್ಲಿಟ್ಟಿರುವಂಥ ಉದ್ದೇಶದ ನೆರವೇರುವಿಕೆಗಾಗಿ ಆತನು ಹೇಗೆ ಬೇಕಾದರೂ ಒದಗಿಸಬಹುದು, ಯಾವ ರೀತಿಯಾಗಿ ಬೇಕಾದರೂ ಕಾರ್ಯಗಳನ್ನು ನೆರವೇರಿಸಬಹುದು. ಆದ್ದರಿಂದ ಆತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವುದಾದರೆ ಈ ರೀತಿಯಾಗಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಬರುವಂಥ ಶಾಪಗಳಿಂದ ನಮ್ಮ ಜೀವಿತಗಳನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಬರುವಂಥ ಶಾಪಗಳು ಎಂಥವು ಅನ್ನುವುದಾದರೆ, ಕೆಲವೊಮ್ಮೆ ಬಡತನ, ಜೀವನದಲ್ಲಿ ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲದಂತೆ ಬಡತನದಲ್ಲಿಯೇ ಕೊರತೆಯಲ್ಲಿಯೇ ಜೀವಿಸಬೇಕಾಗಿ ಬರುವಂಥದ್ದು. ಇನ್ನು ಕೆಲವೊಮ್ಮೆ ಯಾವುದರಲ್ಲಿ ಕೂಡ ಜಯ ಹೊಂದುವುದಕ್ಕಾಗದೆ ಕೈ ಹಾಕಿ ಮಾಡುವಂಥ ಎಲ್ಲದರಲ್ಲಿ ಕೂಡ ಸೋಲುಗಳು, ನಷ್ಟಗಳು, ಈ ರೀತಿಯ ಶಾಪಗಳು ಕೂಡ ಜೀವಿತದಲ್ಲಿ ಬರಬಹುದು. ಈ ರೀತಿಯಾಗಿ ಮನುಷ್ಯರ ಮೇಲೆ ನಂಬಿಕೆಯನ್ನು ಇಟ್ಟು ದೇವರನ್ನು ತೊರೆದು ಬಿಡುವುದಾದರೆ ಜೀವಿತದಲ್ಲಿ ಕೆಲವೊಂದು ವಿಷಯಗಳು ಎಂದಿಗೂ ಕೂಡ ಉನ್ನತಿಗೆ ಬರದೇ ಇರುವಂಥ ಶಾಪಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಆದ್ದರಿಂದ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಇಂತಹ ಅವಸ್ಥೆಯನ್ನು ಎದುರಿಸುತ್ತಾ ಇರುವುದಾದರೆ, ಏನೂ ಕೂಡ ಸಫಲವಾಗುತ್ತಾ ಇಲ್ಲ, ಕೈಯಲ್ಲಿ ಏನೂ ಕೂಡ ಉಳಿಯುತ್ತಾ ಇಲ್ಲ, ಎಲ್ಲದರಲ್ಲಿ ಕೂಡ ಸೋಲುಗಳನ್ನು, ಅಪಜಯಗಳನ್ನು ಹೊಂದುತ್ತಾ ಇದ್ದೇನೆ, ಏನ್ ಮಾಡುವುದೆಂಬಂತ ಚಿಂತೆಯಲ್ಲಿ ನೀವು ಇರುವುದಾದರೆ ಈ ದಿವಸ ನೀವು ಎಲ್ಲಿ ಮನುಷ್ಯರ ಮೇಲೆ ನಂಬಿಕೆಯನ್ನು ಇಟ್ಟು ದೇವರನ್ನು ತೊರೆದು ಬಿಟ್ಟಿರಿ ಎಂಬುದನ್ನು ಯೋಚಿಸಿ ಆ ತಪ್ಪನ್ನ ಅರಿತು ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಸಿ ಕೊಡುವುದಾದರೆ, ದೇವರೇ ಕ್ಷಮಿಸು ಎಂಬುದಾಗಿ ಹೃದಯದಾಳದಿಂದ ಬೇಡಿಕೊಳ್ಳುವುದಾದರೆ ನಿಶ್ಚಯವಾಗಿ ಆತ ನಿಮ್ಮನ್ನು ಕ್ಷಮಿಸುತ್ತಾನೆ. ನಿಮ್ಮ ಜೀವಿತವನ್ನು ಉದ್ಧರಿಸುವುದಕ್ಕಾಗಿ ಪುನಃ ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಕಾರ್ಯಗಳನ್ನು ಮಾಡುತ್ತಾನೆ. ಇಲ್ಲಿ ಕೆಲವರು ಹೇಳಬಹುದು, ಯೇಸು ಕ್ರಿಸ್ತನಲ್ಲಿ ನಾವು ಇದ್ದ ಮೇಲೆ ಯಾವುದೇ ಶಾಪಗಳು ಇಲ್ಲ, ಆತನ ಎಲ್ಲ ಶಾಪಗಳನ್ನು ಕೂಡ ಹೊತ್ತು ತೀರಿಸಿದ್ದಾನೆ ಎಂಬುದಾಗಿ. ಖಂಡಿತ ಕೂಡ ಹೌದು. ಆದರೆ ಈ ವಾಕ್ಯವನ್ನು ಗಮನಿಸಿ ಓದಿ, ಇದು ಅನ್ಯ ಜನರಿಗೆ ಹೇಳಲ್ಪಟ್ಟದ್ದಲ್ಲ, ದೇವಜನರಿಗೆ ಸ್ಪಷ್ಟವಾಗಿ ಹೇಳಲ್ಪಡುತ್ತಾ ಇರುವಂಥದ್ದು. ಆದ್ದರಿಂದ ದೇವಜನರಾಗಿ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿ ಬಿಡುವಂತ ಮನೋಭಾವ ನಿಮ್ಮಲ್ಲಿ ಬಂದರೆ ನೀವು ಶಾಪವನ್ನು ಆಹ್ವಾನಿಸುತ್ತಾ ಇದ್ದೀರಾ ಎಂಬುದು ಸ್ಪಷ್ಟವಾದಂತ ಅರ್ಥವಾಗಿದೆ. ಅದು ಕೆಲವೊಮ್ಮೆ ನಿಮ್ಮ ಜೀವಿತದಲ್ಲಿ ನೆಲೆಗೊಂಡು ನಿಮ್ಮ ಹಿಂದಿನ ಅವಸ್ಥೆಗಿಂತ ಈಗಿನ ಅವಸ್ಥೆಯನ್ನ, ಮುಂದಿನ ಅವಸ್ಥೆಯನ್ನ ಬಹಳ ತುಚ್ಛವಾಗಿ, ಅಲ್ಪವಾಗಿ ಮಾಡಿಬಿಡುತ್ತದೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಅಂತ ಶಾಪಗಳನ್ನು ಬರಮಾಡಿಕೊಳ್ಳದೆ, ಮನುಷ್ಯರನ್ನು ಆಧಾರವಾಗಿಟ್ಟುಕೊಳ್ಳದೆ, ಕರ್ತನನ್ನೇ ಆಧಾರವಾಗಿಟ್ಟುಕೊಂಡು ಆತನನ್ನು ಮೆಚ್ಚಿಸುವ ಹಾಗೆ, ಆತನಿಗೆ ವಿಧೇಯರಾಗಿ ಜೀವಿಸುವ ಹಾಗೆ ನಿಮ್ಮ ಜೀವಿತವನ್ನು ನಡೆಸುವುದಕ್ಕೆ ಸಮರ್ಪಿಸಿ, ಕರ್ತನು ನಿಶ್ಚಯವಾಗಿ ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ, ಮಾನಿಸಿ, ಘನಪಡಿಸುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದೀಯ. ಮನುಷ್ಯ ಮಾತ್ರದವರ ಮೇಲೆ ಭರವಸವಿಟ್ಟು ನರಜನ್ಮದವರನ್ನು ತಮ್ಮ ಭುಜಬಲವೆಂಬುದಾಗಿ ತಿಳಿದು ಯೆಹೋವನನ್ನು ತಿರಸ್ಕರಿಸುವಂತ ಮನಸ್ಸುಳ್ಳವರು ಶಾಪಗ್ರಸ್ತರು. ಅಂತಹ ಶಾಪಗಳಪ್ಪ ನನ್ನ ಕೇಳ್ತಾ ಇರುವಂತ ಯಾರ ಜೀವಿತದಲ್ಲಿ ಕೂಡ ಆಳ್ವಿಕೆ ಮಾಡದಂತೆ ಈ ಸಮಯದಲ್ಲಿ ಅಪ್ಪ ಸಮರ್ಪಿಸಿ ಬೇಡುತ್ತಾ
ಕೇಳ್ತಾ ಇರುವಂಥ ಒಬ್ಬೊಬ್ಬರನ್ನ ಅದರಿಂದ ಬಿಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನನ್ನು ತೊರೆದು ಕರ್ತನೆ ಮನುಷ್ಯರ ಮೇಲೆ ಭರವಸೆವಿಟ್ಟು ಸೋಲುಗಳಲ್ಲಿ, ನಷ್ಟಗಳಲ್ಲಿ, ಕೊರತೆಗಳಲ್ಲಿ, ಹೀನಾಯುವಂಥ ಅವಸ್ಥೆಗಳಲ್ಲಿ ಬಿದ್ದು ಅಪ್ಪ ಜೀವಿತವನ್ನು ಮುನ್ನಡೆಸುತ್ತಾ ಇರುವಂಥವರನ್ನ ನೀನಪ್ಪ ಮುಟ್ಟಿ ಆ ಶಾಪಗಳನ್ನು ಪರಿಹರಿಸಿ ಒಂದು ಬಿಡುಗಡೆಯನ್ನು ಉಂಟು ಮಾಡು, ಆಶೀರ್ವಾದವನ್ನು ಉಂಟು ಮಾಡು ಕರ್ತನೆ. ಮಾರ್ಗಗಳನ್ನು ತೆರೆದುಕೊಟ್ಟು ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ತಪ್ಪುಗಳನ್ನು ಕ್ಷಮಿಸುವವನು ಅವುಗಳಿಂದ ಉಂಟಾಗುವಂಥ ಪರಿಣಾಮಗಳನ್ನು ಪೂರ್ಣವಾಗಿ ನೀಗಿಸಿ ಆಶೀರ್ವದಿಸುವಂಥ ದೇವರು ನೀನಾಗಿದ್ದೀಯ. ನಿನ್ನ ಭುಜಬಲವು ತೋರ್ಪಡಲಿ, ಕರುಣಿಸಿ ಆಶೀರ್ವದಿಸಿ ಉದ್ಧರಿಸುವಂಥ ದೇವರೇ ನಿನಗೆ ಸ್ತೋತ್ರಗಳಪ್ಪ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗಾಗಿ, ನಿನ್ನ ಕೃಪೆಗಾಗಿ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.